ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಮಾತಾಡಬೇಕನ್ನುವಂತ ಆಸೆ ಅನ್ನೋರು ವ್ಯಕ್ತಪಡಿಸಿದ್ರು. ಆದ್ರೆ ಸರ್ ಮಾತಾಡುವಂತ ವಿಷಯವನ್ನು ಏನೂ ಉಳಿಸಿಲ್ಲ. ಬಹಳ ಅದ್ಭುತವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಆ ಚರಿತ್ರೆಯನ್ನ ಇನ್ನೂ ಎಳೆಯಾಗಿ ಬಿಚ್ಚಿಡ್ತಿದ್ರು. ಸಮಯದ ಅಭಾವ ಆದ್ರೂ ಕೂಡ ಅಷ್ಟೇ ಸಮಯದಲ್ಲಿ ಅತ್ಯಂತ ಅದ್ಭುತವಾಗಿ ತಮ್ಮೆಲ್ಲರಿಗೂ ರಾಯಣ್ಣ ವಿಷಯವನ್ನು ತಿಳಿಸಿದ್ದಾರೆ. ಅದ್ರೊಳಗೆ ಒಂದಿಷ್ಟು ನಾನು ಏನಾದರೂ ಮಾತಾಡಬೇಕು ಅನ್ನುವಂಥದ್ದಾದ್ರೆ ಅವಾಗಲೇ ಹೇಳಿದ್ರು, ರಾಯಣ್ಣ ಎಂತ ಪರಾಕ್ರಮಿ, ಅವನ ಚಾಣಾಕ್ಷತನ, ಅವನ ಶಕ್ತಿತನ, ಅದು ಯಾರಿಗೂ ಕೂಡ ಅಂತ ಶಕ್ತಿ ಅಂತ ಪರಾಕ್ರಮತನ ಇಲ್ಲೇ ಇಲ್ಲ. ರಾಯಣ್ಣ ನೇರವಾಗಿ ಸಿಗಲಿಲ್ಲ. ಯಾಕಂತಂದ್ರೆ ಅವರು ವಿಶೇಷವಾಗಿ ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ಆ ಬ್ರಿಟಿಷ್ ಸೈನ್ಯವನ್ನು, ಯಾಕಂದ್ರೆ ಬ್ರಿಟಿಷ್ ಸೈನ್ಯ ಬಹುದೊಡ್ಡ ಸಾಗರದಂತ ಸೈನ್ಯ, ಆದ್ರೆ ಸಂಗೊಳ್ಳಿ ರಾಯಣ್ಣವ್ರದ್ದು ಚಿಕ್ಕ ಪ್ರಮಾಣದ ಸೈನ್ಯ. ಹಾಗಾಗಿ ಶಿವಾಜಿ ಮಹಾರಾಜರ ತರ ಸಂಗೊಳ್ಳಿ ರಾಯಣ್ಣ ಕೂಡ ಏನ್ ಮಾಡಿದ್ರಪ್ಪ ಅಂದ್ರ ಗೆರಿಲ್ಲಾ ಯುದ್ಧದ ಮೂಲಕ ಆ ಬ್ರಿಟಿಷರ ನಿದ್ದೆಯನ್ನ ಗೆಡಿಸಿದ್ರು. ಅವರ ಆಫೀಸ್ಗಳನ್ನು ಧ್ವಂಸ ಮಾಡ್ತಿದ್ರು, ಅವರ ದಾಖಲೆಗಳನ್ನು ಸುಟ್ಟಾಕ್ತಾ ಇದ್ರು. ಒಟ್ಟಾರೆಯಾಗಿ ಆ ಒಂದು ಬ್ರಿಟಿಷರನ್ನ ನಮ್ಮ ನೆಲದಿಂದ ಓಡಿಸ್ಲೇಬೇಕಂತೇಳಿ ಪಣ ತೊಟ್ಟು ನಿಂತಿದ್ರು. ಅಂತ ರಾಯಣ್ಣನನ್ನ ಹಿಡಿಬೇಕಾದ್ರೆ ಬ್ರಿಟಿಷರಿಗೆ ಏನಾಗಿತ್ತು ಅಂದ್ರ ಬಹಳಷ್ಟು ತಲೆನೋವಾಗಿತ್ತು.